ಹಲೋ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾವು ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಹೇಳ್ತೀನಿ. ಪುದೀನ, ಬೆಳ್ಳುಳ್ಳಿ, ಶುಂಠಿ, ಹಾಗೆ ಒಂದು 10 ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಆಮೇಲೆ ಚಕ್ಕೆ, ಲವಂಗ, ಪಲಾವ್ ಎಲೆ, ಹಾಗೆ ವೆಜಿಟೇಬಲ್ಸ್, 2 ಗೆಡ್ಡೆ ಈರುಳ್ಳಿ ಮತ್ತು ತಿರ್ಗಾ ಒಂದು ಟೊಮೊಟೊನ ಹಚ್ಚಿಟ್ಕೊಂಡಿದ್ದೀನಿ. ಸೊ ಮೊದಲು ಮಸಾಲೆ ರುಬ್ಬಿಟ್ಕೊಬಿಡೋಣ. ಮಸಾಲೆಗೆ ಬೆಳ್ಳುಳ್ಳಿ, ಶುಂಠಿ, ಒಂದು 10 ಹಸಿಮೆಣ್ಸಿನ್ಕಾಯಿ ಆಗಲೇ ಏನು ಎತ್ತಿಟ್ಕೊಂಡಿದ್ದೆ ಅದು, ಮತ್ತು ಸ್ವಲ್ಪ ಪುದೀನ ಇಷ್ಟು ಹಾಕಿ ರುಬ್ಕೊಂಡು ಎತ್ತಿಟ್ಕೊಂಡಿರೋಣ. ಸೊ ಅದಾದಮೇಲೆ ಇವಾಗ ನಾನು ಕುಕ್ಕರ್ ಇಟ್ಟು ಒಂದು 2 ಸ್ಪೂನ್ಸ್ ಆಗೋಷ್ಟು ಆಯಿಲು, 1 ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ. ಅದಾದಮೇಲೆ ಸಾಸಿವೆ ಹಾಕಿ, ಸಾಸಿವೆ ಸಿಡಿಯೋವರೆಗೂ ನಾನೇನು ಹಾಕಲ್ಲ. ಸಾಸಿವೆ ಸಿಡಿದ್ಮೇಲೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಸ್ಟಾರ್ ಹೂವು ಎಲ್ಲನೂ ಹಾಕ್ತೀನಿ. ಸೊ ಅದಾದಮೇಲೆ ಸ್ವಲ್ಪ ಬೆಂದಮೇಲೆ ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ, ಗೋಲ್ಡ್ ಕಲರ್ ಬರೋವರೆಗೂ ನಾನು ಫ್ರೈ ಮಾಡ್ಕೋತೀನಿ. ಸೊ ಅದು ಇವಾಗ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಪುದೀನ ಹಾಕ್ತಾಯಿದ್ದೀನಿ. ಪುದೀನ ಮತ್ತು ತಿರ್ಗಾ ಟೊಮೊಟೊ ಎರಡು ಒಟ್ಟಿಗೆ ಹಾಕ್ತೀನಿ. ಸೊ ಪುದೀನ ಮತ್ತು ಟೊಮೊಟೊ ಎರಡೂ ಮತ್ತೆ ಸ್ಟರ್ ಮಾಡ್ಕೋತೀನಿ. ಸ್ವಲ್ಪ ಅದು ಹಸಿ ಸ್ಮೆಲ್ ಹೋಗೋವರೆಗೂ ನಾನು ಸ್ವಲ್ಪ ಅದನ್ನು ಹಾಗೆ ಸ್ಟರ್ ಮಾಡ್ಕೋತಾನೆ ಇರ್ತೀನಿ. ಸೊ ಅದಾದಮೇಲೆ ವೆಜಿಟೇಬಲ್ಸ್, ಹುಳ್ಳಿಕಾಯಿ, ಕ್ಯಾರೆಟ್, ಬಟಾಣಿ, ಹಾಗೆ ನೌಕೋಲ್ ನಾನು ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೆ. ಸೊ ಅದನ್ನು ಇವಾಗ ನಾನು ಹಾಕ್ತಾಯಿದ್ದೀನಿ. ಸೊ ಇದು ವೆಜಿಟೇಬಲ್ ಪಲಾವ್ ಆಗಿರೋದ್ರಿಂದ ತರಕಾರಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಸೊ ನಾನು ಎಲ್ಲನೂ ಇವಾಗ ಮತ್ತೆ ಸ್ಟರ್ ಮಾಡ್ಕೋತಾ ಇದ್ದೀನಿ. ಅದನ್ನು ಬಟಾಣಿದೆಲ್ಲ ಸ್ಮೆಲ್ ಹೋಗಬೇಕು, ಬಟಾಣಿದು ಕ್ಯಾರೆಟ್ದು ಎಲ್ಲ ಸ್ಮೆಲ್ ಹೋಗಬೇಕು ಅದಕ್ಕೆ. ಸೊ ಅದಾದಮೇಲೆ ಒಂದು ಸ್ವಲ್ಪ ನಾನು ಬೇಯಿಸ್ಕೊಂಡಾದಮೇಲೆ ತರಕಾರಿನ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ, ಮಸಾಲೆನೇ ಹಾಕ್ತಾಯಿದ್ದೀನಿ. ಸೊ ಮಸಾಲೆ ಹಾಕಿ ಒಂದು ರೌಂಡ್ ಕಲಿಸ್ಕೊತೀನಿ. ಸೊ ತರಕಾರಿ ಸ್ವಲ್ಪ ಬೆಂದ ಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ಕಲ್ಲುಪ್ಪು ಯೂಸ್ ಮಾಡ್ತಿದ್ದೀನಿ ನಾನು. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಸೊ ಇವಾಗ ನಾನು ಅಕ್ಕಿನ ತೊಳೆದಿಟ್ಕೊಂಡು 1.5 ಗ್ಲಾಸ್ ಅಕ್ಕಿನ ನಾನಿಲ್ಲಿ ಯೂಸ್ ಮಾಡ್ತಿದ್ದೀನಿ. 1.5 ಗ್ಲಾಸ್ ಅಕ್ಕಿನ ಹಾಕ್ತಾಯಿದ್ದೀನಿ. ಸೊ 1.5 ಗ್ಲಾಸ್ ಅಕ್ಕಿ ಹಾಕಿದ್ರೆ ಡೆಫಿನೆಟ್ಲಿ 3 ಗ್ಲಾಸ್ ನೀರು ಹಾಕಬೇಕು. ಸೊ ಅಕ್ಕಿ ಹಾಕಿದ್ಮೇಲೆ ನಾವು ಇಲ್ಲಿ ಒಂದು ರೌಂಡ್ ನಾನು ಕಲಿಸ್ಕೊತೀನಿ. ತರಕಾರಿ ಎಲ್ಲನೂ ಕೆಳಗೆ ಇರುತ್ತಲ್ಲ, ಸೊ ತರಕಾರಿ ಎಲ್ಲನೂ, ಅಕ್ಕಿ ತರಕಾರಿ ಎಲ್ಲನೂ ಕಲಿಸ್ಕೊತೀನಿ. ಸೊ ನಾನು ಆ ಮಸಾಲೆ ಆಗಲೇ ಏನು ಮಾಡ್ಕೊಂಡಿದ್ದೆ ಅದೇ ಜಾರಲ್ಲೇ ನಾನು 3 ಗ್ಲಾಸ್ ಆಗೋಷ್ಟು ನೀರು ಹಾಕಿ ಅದೇ ಜಾರಲ್ಲೇ ನಾನು ನೀರು ಹಾಕ್ತೀನಿ. ಬಿಕಾಸ್ ಮಸಾಲೆ ಎಲ್ಲ ವೇಸ್ಟ್ ಆಗಬಾರ್ದು ಅಂತ. ಸೊ ಅದೇ ಜಾರಲ್ಲೇ 3 ಗ್ಲಾಸ್ ಅಷ್ಟು ನೀರು ಹಾಕಿ ನಾನು ಈಗ ಕುಕ್ಕರ್ನ ಮುಚ್ಚಿಡ್ತಾ ಇದ್ದೀನಿ. ಒಂದು ರೌಂಡ್ ಕಲಿಸ್ಕೊಬಿಡಿ. ಉಪ್ಪು ಖಾರ ನೋಡ್ಕೊಬಿಡಿ. ಇವಾಗಲೇ ನೋಡಿಕೊಂಡು ಉಪ್ಪು ಖಾರ ಬೇಕು ಅಂದರೆ ಹಾಕಿದಾದಮೇಲೆ ಕುಕ್ಕರ್ನ ಮುಚ್ಚಿ 1-2 ವಿಷಲ್ ಬರೆಸಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ನಾನು 2 ವಿಷಲ್ ಬರೆಸಿದಾದ್ಮೇಲೆ ನಿಮಗೆ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.